ಕಲಾ ಮಾಧ್ಯಮದಿಂದ ಪರಮೇಶ್ವರ್ ಅವರು ಬಂದಿದ್ದರು. ಆ್ಯಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್ ಒಂದು ವಿಡಿಯೋ ಮಾಡೋದಕ್ಕೆ ಬಂದಿದ್ದು. ನಿಜವಾಗ್ಲೂ ತುಂಬ ಖುಷಿಯಾಯಿತು. ಅಂಥ ಒಂದು ದೊಡ್ಡ ಯೂಟ್ಯೂಬ್ ಚಾನಲು ನಮ್ಮನ್ನು ಮಾತಾಡ್ಸೋಕ್ಕೆ ಬಂದಿದ್ರಲ್ವ ಅಂತ ತುಂಬ ಖುಷಿನೂ ಆಯಿತು. ಇವಾಗ ರೆಡಿಯಾಗಿದ್ದಾವೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತಲೇ ನನಗೆ ಗೊತ್ತಿರಲಿಲ್ಲ. ಅಷ್ಟು ಚೆನ್ನಾಗಿ ಬಂದಿದೆ ಪೇಂಟಿಂಗ್ ಆದಮೇಲೆ. ತುಂಬ ಇಷ್ಟ ಆಯಿತು. ಸೊ ಈ ಇಯರಿಂಗ್ ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿದೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಂದೇ ಒಂದು ಉಕ್ ಹಾಕಿದ್ದೆ, ಹಂಗಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯ ಕೊಟ್ಟು ಕಳಿಸಿದ್ದಾರೆ. ತಿನ್ನೋಣ ಇವಾಗ. ಹೊಟ್ಟೆ ಬೇರೆ ಹಸಿವಾಗ್ತಿದೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಸೆಟ್ಸ್ ಎಲ್ಲನೂ. ಈ ಸೆಟ್ ನೋಡಿ, ಅವಳ ಹಾಕಿದ್ದೀನಿ. ಅವಳ ಜೊತೆಗೆ ಒಂದು ರೌಂಡ್ ಬೀಡು, ಅದ್ರ ಜೊತೆಗೆ ಇನ್ನೊಂದು ಡಿಸೈನ್ ಬೀಡ್ ಹಾಕಿದ್ದೀನಿ. ಸೊ ಈ ಸೆಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಬೀಡು ಇದ್ದಿದ್ದೆ 6 ಬೀಡು, ಅದಕ್ಕೆ ಖಾಲಿ ಆಗಿಬಿಡ್ತು. ಅದಕ್ಕೆ ಈ ಕಡೆ 3 ಈ ಕಡೆ 3 ಹಾಕ್ಬಿಟ್ಟು ಇನ್ನು ಮಿಕ್ಕಿದ ಅವಳ ಆ್ಯಡ್ ಮಾಡಿದ್ದೀನಿ. ಅಯ್ಯೋ, ನೆನ್ನೆಯಿಂದ ಪಾತ್ರೆನ ತೊಳೆದಿಲ್ಲಪ್ಪ. ಸಿಕ್ಕಾಪಟ್ಟೆ ಪಾತ್ರೆ ಆಗ್ಬಿಟ್ಟೈತೆ. ಎಲ್ಲ ನೀಟ್ ಮಾಡಬೇಕು ಇವಾಗ. ಹಾಯ್ ಹಲೋ, ಗುಡ್ ಮಾರ್ನಿಂಗ್. ನೈಟು ಸ್ನಾನ ಮಾಡಿ ಪೂಜೆ ಮಾಡಿ ಮಲಗೋದು ಲೇಟ್ ಆಯಿತು. ಹಾಗಾಗಿ ಪಾತ್ರೆ ಬೇರೆ ಒಂದಷ್ಟು ಇದ್ದಾವೆ. ಎಲ್ಲ ತೊಳೆದ್ಬಿಟ್ಟು ಇವಾಗ ರೆಡಿ ಮಾಡಬೇಕು. ವೀಡಿಯೋ ಮಾಡೋದಕ್ಕೆ ಬರ್ತಾಯಿದ್ದಾರೆ. ಸೊ ಯಾರು ಬರ್ತಿದ್ದಾರೆ, ಏನು ವೀಡಿಯೋ ಅನ್ನೋದ್ರ ಬಗ್ಗೆ ನಿಮ್ಗೆ ನೆಕ್ಸ್ಟ್ ಗೊತ್ತಾಗುತ್ತೆ. ಹಾಯ್ ಹಲೋ, ಗುಡ್ ಮಾರ್ನಿಂಗ್. ಬೆಳಗ್ಗೆನೇ ಎದ್ದು ರೆಡಿ ಆಗ್ತಾಯಿದ್ದೀನಿ. ಆ್ಯಕ್ಚುಲಿ ರೆಡಿ ಆಗೋದು ಅಂದರೆ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ವೀಡಿಯೋ ಮಾಡೋಕ್ಕೆ ಬರ್ತಾರೆ ಅಂತ. ಈಗ 5 ದಿನದ ಹಿಂದೆ ವೀಡಿಯೋ ಮಾಡೋಕ್ಕೆ ಬರ್ತಾರೆ ಅಂತ ಒಂದಷ್ಟು ಕ್ಲೀನ್ ಮಾಡಿದ್ದೆ. ಸೊ ಇವಾಗ ಒಂದಷ್ಟು ನೀಟ್ ಮಾಡಿಟ್ರೆ ಒಳ್ಳೆಯದು. ಯಾಕಂದರೆ ವೀಡಿಯೋ ಮಾಡೋಕ್ಕೆ ಬಂದಾಗ ಒಂದಿಷ್ಟಾದರೂ ಚೆನ್ನಾಗಿ ಕಾಣಿಸ್ಬೇಕಲ್ವ. ಸೊ ಅದು ಒಂದು. ಆಮೇಲೆ ಇರೋದು ಇಷ್ಟೇ ಮನೆ ಚಿಕ್ಕದಾಗಿ, ಆ ಚಿಕ್ಕದಾಗಿರೋ ಮನೇಲಿ ಹೆಂಗಾದ್ರು ಮೇಂಟೈನ್ ಮಾಡಬೇಕು. ಸೊ ಹಂಗಾಗಿ ಸ್ವಲ್ಪ ಮಟ್ಟಿಗೆ ಕ್ಲೀನ್ ಮಾಡಿ ಎಲ್ಲ ರಾತ್ರಿನೇ ಎಲ್ಲ ಮನೆ ಒರೆಸಿದ್ದೆ. ಬಟ್ ಇವಾಗ ಒಂದು ಸಾರಿ ಮಾಪ್ ಹಾಕಿದರೆ ಚೆನ್ನಾಗಿರುತ್ತೆ. ಹಾಗಾಗಿ ಕಸ ಗುಡಿಸ್ತಾ ಇದ್ದೀನಿ. ಪಾತ್ರೆ ಎಲ್ಲ ತೊಳೆದೆ. ಎಷ್ಟು ಒಂದು ಸಿಂಕ್ ಮೇಲಿತ್ತು ಪಾತ್ರೆ, ಅಷ್ಟು ಪಾತ್ರೆನ ತೊಳೆದು ಇವಾಗ ರೈಸ್ ಮಾಡಿಟ್ಟಿದ್ದೀನಿ. ಸೊ ಟಿಫನಿಗೆ ಟೊಮೊಟೊ ಗೊಜ್ಜು ಮತ್ತು ರೈಸು ಸೊ ಆಗಿದೆ ಇವಾಗ. ಅದನ್ನು ತಿನ್ನಬೇಕು. ಜೊತೆಗೆ ಒಂದಷ್ಟು ವಾರ್ನಿಷಿಂಗಿಗೆ ರೆಡಿ ಇದೆ. ಸ್ವಲ್ಪ ವಾರ್ನಿಷ್ ಮಾಡಿಟ್ರೆ ಸ್ವಲ್ಪ ಒಣಕಳ್ಳಿ ಅಂತ. ಇನ್ನೇನು ಸ್ಟಾಲ್ ಡೇಟು ಹತ್ರ ಬಂದುಬಿಡುತ್ತಲ್ವ, 18ರಿಂದ ಸ್ಟಾಲು. ಸೊ 18ರಿಂದ ಸ್ಟಾರ್ಟ್ ಆದರೆ 3 ದಿನ ಇರುತ್ತೆ. ಸದ್ಯಕ್ಕೆ ಇಷ್ಟು ಐಟಮ್ಸು ವಾರ್ನಿಷ್ ಮಾಡಿಟ್ಟಿದ್ದೀನಿ. ಇನ್ನೂ ಬೆಡ್ ಮೇಲಿದ್ದಾವೆ ವಾರ್ನಿಷ್ ಮಾಡೋವಂಥದ್ದು. ಸೊ ಈ 3 ಒಂದೇ ಥರದ ಸೆಟ್ಟು. ಸ್ವಲ್ಪ ಡಿಫ್ರೆಂಟ್ ಮಾಡಿದ್ದೀನಿ ಅಷ್ಟೇ. ಇಲ್ಲಿ ಬೀಡ್ಗಳು ಸ್ವಲ್ಪ ಚೇಂಜಸ್ ಇದೆ. ಸೊ ರುದ್ರಾಕ್ಷಿ ಬೀಡ್ಗಳು ಎಕ್ಸ್ಟ್ರಾ ಗ್ರೀನ್ ಬೀಡ್ ಬಂದಿದೆ. ಸೊ ಇದು ಪರ್ಪಲ್ ಬೀಡು. ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಸೆಟ್ಸ್ ಎಲ್ಲನೂ. ಈ ಸೆಟ್ ನೋಡಿ, ಅವಳ ಹಾಕಿದ್ದೀನಿ. ಅವಳ ಜೊತೆಗೆ ಒಂದು ರೌಂಡ್ ಬೀಡು, ಅದ್ರ ಜೊತೆಗೆ ಇನ್ನೊಂದು ಡಿಸೈನ್ ಬೀಡ್ ಹಾಕಿದ್ದೀನಿ. ಸೊ ಈ ಸೆಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಬೀಡು ಇದ್ದಿದ್ದೆ 6 ಬೀಡು, ಅದಕ್ಕೆ ಖಾಲಿ ಆಗಿಬಿಡ್ತು. ಅದಕ್ಕೆ ಈ ಕಡೆ 3 ಈ ಕಡೆ 3 ಹಾಕ್ಬಿಟ್ಟು ಇನ್ನು ಮಿಕ್ಕಿದ ಅವಳ ಆ್ಯಡ್ ಮಾಡಿದ್ದೀನಿ. ಸೊ ಅದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಈ ಲಕ್ಷ್ಮಿ ಸೆಟ್ಟು. ಅದು ಬಿಟ್ಟರೆ ಇದೊಂದು ಎಲ್ಲ ಒಣಗಾದ ಮೇಲೆ ಇಲ್ಲಿ ಸ್ಟೋನ್ಸ್ಗಳನ್ನ ಹಾಕಬೇಕು, ಚೆನ್ನಾಗಿ ಕಾಣಿಸುತ್ತೆ. ಸೊ ಸ್ಟೋನ್ಸ್ ಎಲ್ಲ ಹಿಂದೆ ಇದ್ದಾವೆ, ತೊಗೊಬೇಕು. ಅದು ಎಲ್ಲಿದೆ ಹುಡುಕ್ಬೇಕು ಬೇರೆ. ಎಲ್ಲ ಸರಗಳಿಗೂ ವಾರ್ನಿಷ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ವಾರ್ನಿಷು ಯಾವುದನ್ನು ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ, ಅಯ್ಯೋ ಇದ್ರ ಪೇಪರಾಗಿ ಕಿತ್ತಾಕ್ಬಿಟ್ಟಿದ್ದೀನಿ. ಅಯ್ಯೋ ಏನಪ್ಪ ತೋರ್ಸೋದು ಮತ್ತೆ. ಒಳ್ಳೆ ಕಥೆ ಆಯಿತು ಹೋಗತ್ತಾಗೆ. ಇದೊಂದು ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿದೆ ವಾರ್ನಿಷು. 250 ರೂಪಾಯಿ 280 ರೂಪಾಯಿ ತೊಗೊಂಡಿದ್ದಾರೆ ಇಷ್ಟು ವಾರ್ನಿಷಿಗೆ. ಬಟ್ ತುಂಬ ತಿಕ್ನೆಸ್ ಗಟ್ಟಿ ಇದೆ ಮತ್ತು ನೀಟಾಗಿ ಫಿನಿಷಿಂಗ್ ಕಾಣಿಸುತ್ತೆ. ವಾರ್ನಿಷ್ ಆದಮೇಲೆ ನೋಡಿ, ಒಂದು ಕೋಟು ಪೇಂಟಿಂಗಿಂತ ಶೈನಿಂಗ್ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿದೆ. ಸೊ ಇಷ್ಟು ಐಟಮ್ಸ್ ರೆಡಿ ಮಾಡಿ ವಾರ್ನಿಷ್ ಮಾಡಿದೆ. ಮತ್ತು ಅಷ್ಟು ಐಟಮ್ಸ್ನೂ ವಾರ್ನಿಷ್ ಮಾಡಿ ಇಟ್ಟಿದ್ದೀನಿ. ಒಣಗಲಿ ಅಂತ ಫ್ಯಾನ್ ಹಾಕಿಬಿಟ್ಟಿದ್ದೀನಿ ಇವಾಗ ಸದ್ಯಕ್ಕೆ. ಸೊ ಅದ್ರ ಜೊತೆಗೆ ಇವಾಗ ಕಥಕಳಿ ಸೆಟ್ನ ಅರ್ಧ ಪೇಂಟಿಂಗ್ ಆಗಿದೆ. ಪೇಂಟಿಂಗ್ ಮಾಡೋಣ ಅಂತ ಕೂತಿದ್ದೀನಿ. ವೀಡಿಯೋ ಮಾಡೋದಕ್ಕೆ 11 ಗಂಟೆಗೆ ಬರ್ತೀನಿ ಅಂತ ಹೇಳಿದರು. ಪಾಪ ಅವ್ರಿಗೇನು ಕೆಲಸ ಇದೆಯೇನೋ, ಮಧ್ಯಾಹ್ನ 1 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಬಂದಾದ್ಮೇಲೆ ಗೊತ್ತಾಗುತ್ತೆ ಯಾರು ಬಂದಿದ್ದಾರೆ ಏನು ಕತೆ ಅಂತ. ನೆಕ್ಸ್ಟ್ ವೀಡಿಯೋ ನೋಡ್ತಾ ಇರಿ. ಮೊನ್ನೆ ಇದನ್ನೆಲ್ಲ ಪೇಂಟಿಂಗ್ ಇಲ್ಲದೆ ತೋರಿಸಿದ್ದೆ ನಿಮಗೆ ಡಿಸೈನ್ಸ್ ಎಲ್ಲ. ಸೊ ಇವಾಗ ಆಫ್ಟರ್ ಪೇಂಟಿಂಗ್ ತೋರಿಸ್ತಾ ಇದ್ದೀನಿ ಹೇಗಿದೆ ಹೇಳಿ.
ಹೇಗೆ ಬಂದು ಮಲ್ಕೊಂಡು ಅದು ಗೊತ್ತೇ ಆಗಿಲ್ಲ, ಆ ಥರ ಬ್ಯಾಕ್ ಪೇನ್ ಬಂದಿತ್ತು. ತಂದೆನಾ ಇಷ್ಟು ಬೇಗ ಬಂದ್ಬಿಟ್ಟಾ? 5 ರೂಪಾಯಿಗೆ ನಿಜವಾಗ್ಲೂ ಬಂತಾ ಬಾಟಲು? ಪರವಾಗಿಲ್ಲ. ಅವಾಗ 15 ರೂಪಾಯಿ ಕೊಡ್ತಾ ಇದೆ ಕಣ ಒಂದು ಬಾಟ್ಲಿಗೆ. ಅದೇ ಬಾಟ್ಲಿಗೆ 15 ರೂಪಾಯಿ ಕೊಟ್ಟು ತಗೊಂಡು ಬರ್ತಾ ಇದೆ. ಇದೇ ರೋಡಲ್ಲಿ ಕೆಳಗಡೆ ಐತಲ್ಲ ಡೌನಲ್ಲಿ. ಅಯ್ಯಪ್ಪ ಹೋಗುತ್ತೆ ಸದ್ಯ ಹೆಂಗೋ 5 ರೂಪಾಯಿಗೆ ಬಂತಲ್ಲ ಬಿಡು ಬಾಟ್ಲು, ಒಳ್ಳೇದಾಯ್ತು. ಮೇಲ್ಗಡೆ ಇಡ್ತೀಯಾ? ನನಗಂತೂ ವೇಟ್ ಲಿಫ್ಟ್ ಮಾಡೋಕ್ಕಾಗಲ್ಲ ಕಣೋ, ನೀನು ಹೆಂಗಾರು ಮಾಡಿ ಎತ್ತಿಟ್ಬಿಡು. ಇಟ್ಬಿಟ್ಟಾ? ಅಲ್ಲಿಂದ ಈಸಿ ಆಯ್ತು. ನೋಡ್ಬಿಡು ಸಾಕು. ಬ್ರೇಕ್ ತೆಗಿಬೇಡ, ಬೇಡ ಬ್ರೇಕ್ ಬೇಕಲ್ವಾ ಅಂತ ಮತ್ತೆ ಓಡೋಗ್ಬಿಡ್ತದೆ ಅಷ್ಟೇ. ಈ ಕಥೆಕಳಿ ಕಂಪ್ಲೀಟೇ ಮಾಡಿದ್ರು ಕಣ. ಕಥೆಕಳಿ ಮೋಲ್ಡರ್ ಕಂಪ್ಲೀಟ್ ಮಾಡೋಣ. ಯಪ್ಪ ಬ್ಯಾಕ್ ಪೇನ್ಗೆ ನಿದ್ದೆ ಬಂದ್ಬಿಟ್ಟೆ, ಸಿಕ್ಕಾಬಿಟ್ಟೆ ಮಲ್ಕೊಂಡ್ಬಿಟ್ಟಿದೆ ಅದ. ಪ್ಯಾಂಟ್ ಸಿಗಕೊಂಡಿರ್ತೀನಿ. ನಾಯಿ ಹೊಳಿತು ತಾನೆ ಆಚೆ. ಚೆನ್ನಾಗಿ ಮಲ್ಕೊಂಡದ ಹೋಗಿ ಬಾತ್ರೂಮ್ ಒಳಗೆ. ಬೆಳಗ್ಗೆಯಿಂದ ಎದ್ದೇ ಬಂದಿಲ್ಲ. ಇಚ್ಚಿಗೆ ಬೆಚ್ಚಗಾಗ್ಬಿಟ್ಟೈತೆ, ಮಲ್ಕೊಂಡ್ಬಿಟ್ಟೈತೆ ಬೆಚ್ಚು. ಇವತ್ತು ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ ಬಂದಿದ್ದಲ್ಲ, ಅವರು ವೀಡಿಯೋ ತೆಗೆದ್ಬಿಟ್ಟು ಒಳಗಡೆ ಹಾಕ್ಬಿಟ್ಟಿದ್ದೆ 2 ಜ್ಯುವೆಲರಿನ. ಸೊ ಎಷ್ಟೊಂದು ಜ್ಯುವೆಲರಿ ಮಾಡಿಟ್ಟಿರೋದೆಲ್ಲ ಬೆಡ್ ಮೇಲೆ ಐತೆ. ಪ್ಯಾಕಿಂಗ್ ಇದೆಲ್ಲ ರೆಡಿ ಮಾಡಬೇಕು. ಯಾಕೆ ಬರಲ್ಲ ಬಿಡ ಒಳಗಡೆ, ಬಾ ಬಂದರೆ ಓಡಿಸೋಣ. ಬೈತಾರೆ ಅವರು, ಸುಮ್ಮನೆ ಒಳಗಡೆ ಸೇರಿಸ್ಕೊಂಡ್ರೆ ಬರಬೇಡ ಹೊಡೆದಾಕ್ತದೆ ಬಂದರೆ. ಒಳಗಡೆ ಸೇರಿಸ್ಕೊಂಡಿದ್ದೀರಂತ ಬೈತಾರೆ ಅವರು. ಮನೆ ಬ್ಯಾಗ್ ತೋರ್ಸು. ಅವಾಗ ವಿಡಿಯೋಗ್ರಾಫರು ಬಂದ್ಬಿಡ್ತಾ? ಹೋಗ ಆಚೆ, ಬೈತಾರೆ ಹೋಗ ಆಚೆ. ಸೊ ಇಲ್ಲೊಂದಷ್ಟು ಜ್ಯುವೆಲರಿ ಎಲ್ಲ ರೆಡಿ ಆಗಿದ್ದಾವೆ. ಇವಾಗ ಪ್ಯಾಕಿಂಗ್ ಮಾಡಬೇಕು. ಇಯರಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಅದು ಬಿಡು, ಅದೇನು ಮಾಡಲ್ಲ ನಿನಗೆ. ನೀನು ಯಾಕೆ ಎದುಕತ್ತೆ? ಇಲ್ಲಿ ತೋರಿಸು ನೀನು. ಅವ್ನು ಬಿಡು, ಒಳಗಡೆ ಓಡಿಸೋಣ ಆಮೇಲೆ. ಸೊ ಇಯರಿಂಗ್ಸ್ ಎಲ್ಲ ಇವಾಗ ರೆಡಿ ಆಗಿದ್ದಾವೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತಲೇ ನನಗೆ ಗೊತ್ತಿರಲಿಲ್ಲ. ಅಷ್ಟು ಚೆನ್ನಾಗಿ ಬಂದಿದೆ ಪೇಂಟಿಂಗ್ ಆದಮೇಲೆ. ತುಂಬ ಇಷ್ಟ ಆಯಿತು. ಸೊ ಈ ಇಯರಿಂಗ್ ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿದೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಂದೇ ಒಂದು ಹುಕ್ ಹಾಕಿದ್ದೆ, ಹಂಗಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಅದು ಬಿಟ್ಟರೆ ಇದೊಂದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇದು ಸಖತ್ತಾಗಿ ಬಂದಿದೆ. ಎಲ್ಲನೂ ಚೆನ್ನಾಗಿ ಬಂದಿದೆಯಪ್ಪ. ಅದೇನೋ ಗೊತ್ತಿಲ್ಲ, ಈ ಸಾರಿ ಮಾಡಿದ್ದವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಏನೋ ಗೊತ್ತಿಲ್ಲ, ಆ ಲುಕ್ಕೇ ಬೇರೆ ಥರ ಐತೆ. ಇನ್ನೂ ಹುಕ್ ಹಾಕೋದೆಲ್ಲ ಇಟ್ಟಿದ್ದೀನಿ, ಇನ್ನೂ ಹುಕ್ ಹಾಕಿಲ್ಲ. ಮತ್ತು ಇದೊಂದು ಬರೀ ಗೋಲ್ಡಲ್ಲೇ ಮಾಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನೇ ಅಂದ್ಕೊಂಡಿರಲಿಲ್ಲ, ಬಟ್ ತುಂಬ ಚೆನ್ನಾಗಿ ಬಂದಿದೆ. ಈ ಜುಮ್ಕ ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಇದಕ್ಕೂ ಹುಕ್ ಹಾಕ್ಬೇಕು, ಇಟ್ಟಿದ್ದೀನಿ ಇಲ್ಲಿ. ಸೊ ಇದಾಗ್ಬಿಟ್ಟಿದ್ದೀನಿ ನಾನೇ ನನ್ನ ಜ್ಯುವೆಲರಿಗೆ, ಅಷ್ಟು ಚೆನ್ನಾಗಿ ಬಂದಿದೆ. ಇದು ನೋಡಿ, ಇದಂತೂ ಇನ್ನೂ ಚೆನ್ನಾಗಿದೆ. ಇಲ್ಲೊಂದು ಹುಕ್ ಹಾಕ್ಬೇಕು ಇವಾಗ. ಸೊ ಇನ್ನೂ ಒಂದಷ್ಟು ಪೇಂಟಿಂಗ್ ಮಾಡೋದಿದೆ. ಇನ್ನು 2 ದಿನದಲ್ಲಿ ರೆಡಿ ಮಾಡಬೇಕು. ಮಾಡಿದ್ರೆ ನೆಕ್ಸ್ಟ್ ಸ್ಟಾಲ್ ಸ್ಟಾರ್ಟ್ ಆಗಿಬಿಡುತ್ತೆ 18ರಿಂದ ನನಗೆ. ಸೊ ಹಂಗಾಗಿ ಅಷ್ಟರಲ್ಲಿ ಮಾಡೋಷ್ಟು ಮಾಡ್ತೀನಿ. ಎಷ್ಟಾಗುತ್ತೋ ಅಷ್ಟು ಕಂಪ್ಲೀಟ್ ಅಂತೂ ಮಾಡ್ತೀನಿ. ಅಡುಗೆ ಮನೇಲಿ ಏನಾಗೈತೆ ನೋಡೋಣ, ನಡಿಯಪ್ಪ. ಈ ಸರ ನೋಡಿ, ನಂಬರ್ 5 ಬೀಡ್ ಹಾಕಿದ್ದೀನಿ, ದಪ್ಪು ಬೀಡು.
ಬಟ್ ಈ ಒಂದು ಲುಕ್ಕಿಗೆ ಈ ದಪ್ಪ ಬೀಡ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಇದು ಜುಮ್ಕ ಕೂಡ ರೆಡಿ ಇದೆ. ಸೊ ಹೆಂಗೆ ಪಳ ಪಳ ಅಂತ ಹೊಳಿತಾ ಇದೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಈ ಸೆಟ್ಟಿವು. ಸೊ ಇವಾಗ ಪ್ಯಾಕಿಂಗ್ ಮಾಡೋಣ ಅಂತ ಇಟ್ಟಿದ್ದೀನಿ. ಇನ್ನೊಂದಷ್ಟು ಪ್ಯಾಕಿಂಗ್ ಇದ್ದಾವೆ, ಅದಕ್ಕೆ ಪೇರ್ ಅಷ್ಟಿಲ್ಲ. ಸೊ ಇವೆಲ್ಲ ಹೊಸ ಡಿಸೈನ್ ಮಾಡಿರೋವಂಥವು. ಇವನ್ನೆಲ್ಲ ನಾಳೆ ವೀಡಿಯೋದಲ್ಲಿ ಒಂದ್ಸರಿ ಹಾಕ್ಕೊಂಡು ರೀಲ್ಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಹೊಸ ಡಿಸೈನು ಹೊಸ್ದಾಗಿ ಮಾಡಿರೋವಂಥವು. ಸೊ ಯಾವುದಕ್ಕೆ ಪೇರ್ ಇಲ್ಲ, ಇಯರಿಂಗ್ಸ್ ಇಲ್ಲ, ಅದನ್ನೆಲ್ಲ ಬೇರೆ ಬೇರೆ ಎತ್ತಿಡ್ತಾಯಿದ್ದೀನಿ. ಇದಕ್ಕೆ ಪೇರು ಇಯರಿಂಗ್ಸ್ ಮಾಡ್ಕೊಳ್ಳೋವರೆಗೂ ಇದನ್ನು ಪ್ಯಾಕಿಂಗ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಬೇರೆ ಬೇರೆ ಇಡ್ತಾಯಿದ್ದೀನಿ. ಕೆಲವೊಂದು ಸಿಂಗಲ್ ಇದೆ, ಸಿಂಗಲ್ ಇರೋವಂಥವನ್ನೆಲ್ಲ ಈ ಥರ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಸಿಂಗಲ್ ಲೇಯರ್ ಬರುತ್ತಲ್ಲ ಈ ಥರ ಬೀಡ್ಸ್ಗಳದ್ದು, ಬರೀ ಇದು ಸಿಂಪಲ್ ಆಗಿರೋವಂಥದ್ದನ್ನ ಈ ಥರ ಒಂದು ಜ್ಯುವೆಲರಿನ ಪ್ಯಾಕಿಂಗ್ ಮಾಡಿಬಿಟ್ಟಿದ್ದೀನಿ. ಸೊ ಇದು ಹಿಂಗೆ ಇಲ್ಲಿ ಇದಕ್ಕೇನು ಇಯರಿಂಗ್ಸ್ ಏನು ಬೇಕಾಗೇ ಇಲ್ಲ. ಬೇಕು ಅಂದರೆ ಯಾವ್ದಾದ್ರು ಇಯರಿಂಗ್ಸಲ್ಲಿ ಜೋಡಿ ಮಾಡ್ಕೋಬೋದು. ಇವತ್ತೇನು ಅಡುಗೆ ಮಾಡ್ಕೊಳಕ್ಕೆ ಸದ್ಯಕ್ಕೆ ಹೋಗಲಿಲ್ಲ. ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯ ಕೊಟ್ಟು ಕಳಿಸಿದ್ದಾರೆ, ತಿನ್ನೋಣ ಇವಾಗ. ಹೊಟ್ಟೆ ಬೇರೆ ಹಸಿವಾಗ್ತಿದೆ. ರೊಟ್ಟಿ ಹಾಗಲಕಾಯಿ ಪಲ್ಯ ಟೇಸ್ಟ್ ಚೆನ್ನಾಗಿದೆ ನಿಜವಾಗ್ಲೂ. ಪಾಪ ನಂಗೆ ಊಟ ಕೊಡ್ತಾರಲ್ಲ, ಅವ್ರ ಮನೆಯಲ್ಲೂ ಹುಷಾರಿಲ್ಲ ಅವರಿಗೆ. ಪಾಪ ಏನೋ ಕೊಟ್ಟಿದ್ದಾರೆ ಇವತ್ತು. ಆರೋಗ್ಯ ಒಂದು ಕೈ ಕೊಟ್ಟರೆ ಮುಗೀತು, ಲೈಫು ಅರ್ಧ ಹೋದಂಗೆ. ಇವಾಗ ಸ್ವಲ್ಪ ಹುಷಾರಾಗಿದ್ದಾರೆ, ಹಂಗಾಗಿ ಊಟ ಕೊಟ್ಟು ಕಳಿಸಿದ್ರು. ಆ್ಯಕ್ಚುಲಿ ಆವಾಗಲೇ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಫುಲ್ಲು ಮಲಗಿದ್ದು ಎದ್ದೋಗಿ ಮತ್ತು ಇನ್ನೊಂದು ಸ್ವಲ್ಪ ಆಲ್ಟ್ರೇಷನ್ ಇತ್ತು, ಎಲ್ಲ ಮುಗಿಸಿ ಟೈಮ್ ಆಲ್ರೆಡಿ 11 ಗಂಟೆ ಆಗ್ತಾಯಿದೆ. ಇವತ್ತು ವೀಡಿಯೋ ಮಾಡೋಕ್ಕೆ ಬಂದಿರೋರ್ದು ಒಂದು ಕ್ಲಿಪ್ಪು ತಗೊಳ್ಳಿಲ್ಲ ನಾನು, ಯಾಕಂದರೆ ಅವರೇ ಟೆನ್ಷನ್ ಆಗಿದ್ದಾರೆ ವೀಡಿಯೋ ಮಾಡೋದ್ರಲ್ಲಿ. ಸೊ ಹಂಗಾಗಿ ಯಾರು ಬಂದಿದ್ರು ಅಂತ ನಾನೇ ಹೇಳ್ಬಿಡ್ತೀನಿ. ಕಲಾ ಮಾಧ್ಯಮದಿಂದ ಪರಮೇಶ್ವರ್ ಅವ್ರು ಬಂದಿದ್ದರು. ಆ್ಯಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್ ಒಂದು ವೀಡಿಯೋ ಮಾಡೋದಕ್ಕೆ ಬಂದಿದ್ದು. ನಿಜವಾಗ್ಲೂ ತುಂಬ ಖುಷಿಯಾಯಿತು. ಅಂಥ ಒಂದು ದೊಡ್ಡ ಯೂಟ್ಯೂಬ್ ಚಾನಲ್ಲು ನಮ್ಮನ್ನು ಮಾತಾಡ್ಸೋಕ್ಕೆ ಬಂದಿದ್ರಲ್ವ ಅಂತ ತುಂಬ ಖುಷಿನೂ ಆಯಿತು. ಸೊ ಹಂಗಾಗಿ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ಈ ವಿಡಿಯೋ ಯಾವಾಗ ಬರುತ್ತೆ ಅವ್ರ ಚಾನಲಲ್ಲಿ ಅಂತ ನನಗಂತೂ ಗೊತ್ತಿಲ್ಲ, ನಾನು ಕೇಳೋಕ್ಕೂ ಹೋಗಿಲ್ಲ. ಸೊ ಯಾವಾಗ ಎಡಿಟಿಂಗ್ ಮಾಡಿ ಯಾವಾಗ ಮುಗಿಸಿ ಹಾಕ್ತಾರೆ ಅಂತಲೂ ಗೊತ್ತಿಲ್ಲ. ಸೊ ಹಂಗಾಗಿ ಒಂದಷ್ಟು ಡೀಟೇಲ್ಸ್ ಎಲ್ಲ ಕೇಳಿದ್ದಾರೆ. ಮತ್ತು ಮಣ್ಣಿನ ಜ್ಯುವೆಲರಿದು ವೀಡಿಯೋ ಮಾಡೋಕ್ಕೆ ಪಾಪ ಅವ್ರಿಗೆ ಆಗಲಿಲ್ಲ, ಯಾಕಂದರೆ ತುಂಬ ಕೆಲಸ ಇರುತ್ತೆ ಅವ್ರಿಗೂ, ಮತ್ತು ಇನ್ನೆಲ್ಲಿ ಮಾಡೋಕ್ಕಾಗುತ್ತೆ. ಹಾಗಾಗಿ ಆ ವೀಡಿಯೋನೆಲ್ಲ ನಾನೇ ಸೆಂಡ್ ಮಾಡ್ತೀನಿ ಅಂತ ಹೇಳಿದೆ. ಇರೋ ವೀಡಿಯೋಗಳನ್ನೆಲ್ಲ ಸೆಂಡ್ ಮಾಡ್ತೀನಿ, ಅದ್ರ ಜೊತೆಗೆ ಆ್ಯಡ್ ಮಾಡ್ತಾರೆ. ಸೊ ಚೆನ್ನಾಗಿರೋವಂಥ ಫೋಟೋಸ್ಗಳು ಮತ್ತು ನಿಮ್ಮ ಮಗನ ಫೋಟೋಸ್ ಎಲ್ಲನೂ ಆ್ಯಡ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಕಳಿಸ್ಬೇಕು ವಾಟ್ಸಪ್ಪಲ್ಲಿ. ಸೊ ನಿಜವಾಗ್ಲೂ ನಂಬೋಕ್ಕೆ ಆಗಿಲ್ಲ ನನಗೆ, ಕಲಾ ಮಾಧ್ಯಮದಿಂದ ಒಂದು ಇಂಟರ್ವ್ಯೂ ಮಾಡ್ತಾರೆ ಅಂದೇಟಿಗೆ. ಅಷ್ಟು ದೊಡ್ಡ ಚಾನಲ್ಲು ನಿಜವಾಗ್ಲೂ ಇಂಟರ್ವ್ಯೂ ಮಾಡ್ತಾರಾ ಅಂತಲೇ ಡೌಟ್ ಆಗಿತ್ತು. ಅವ್ರು ಕಾಲ್ ಮಾಡಿದಾಗ ನಂಗೆ ಅಷ್ಟು ಆಶ್ಚರ್ಯ ಆಯಿತು. ಒಬ್ಬರು ಝೊಮ್ಯಾಟೋದಲ್ಲಿ ವರ್ಕ್ ಮಾಡೋವಂಥ ನಾರ್ಮಲ್ ಪರ್ಸನ್ನು. ಸೊ ಅವ್ರು ನನ್ನ ವೀಡಿಯೋಸ್ ಎಲ್ಲ ನೋಡ್ತಾಯಿದ್ರು. ಇವರಿಗೆ ಅವರು ಗೊತ್ತಿರೋರಂತೆ, ಹಂಗಾಗಿ ಈ ಥರ ಒಬ್ಬರು ಒಂದು ಲೇಡಿ ಇದ್ದಾರೆ, ಅವ್ರಿಗೆ ವೀಡಿಯೋ ಮಾಡ್ತೀರಾ ನೋಡಿ ಅಂತ ಹೇಳಿದ್ದಾರೆ. ಸೊ ಡೈರೆಕ್ಟು ನನಗೆ ಫೋನ್ ಬಂದಾಗ ನಂಗೆ ಆಶ್ಚರ್ಯ ಆಯಿತು, ಅಪ್ಪ ಇವರ ಮಾತಾಡ್ತಿರೋದು ಅಂತ. ಸೊ ಹಂಗಾಗಿ ನನಗೆ ನಿಜ ನಂಬೋಕ್ಕೆ ಆಗಿಲ್ಲ ನೋಡಿ. ಬಂದರು, ಅವರು ಶುಕ್ರವಾರನೇ ಬರ್ತೀನಿ ಅಂತ ಹೇಳಿದರು. ಬಟ್ ಅವತ್ತೇನೋ ಕೆಲಸ ಇತ್ತಂತೆ, ಮತ್ತು ಮಂಗಳವಾರಕ್ಕೆ ಇದು ಮಾಡಿದ್ದು. ಸೊ ಮಂಗಳವಾರ ಇವತ್ತು ಬಂದು ಇಂಟರ್ವ್ಯೂ ಎಲ್ಲ ಮುಗಿಸಿ ಹೋಗಿದ್ದಾರೆ. ಸೊ ತುಂಬ ಖುಷಿಯಾಯಿತು. ಅಂಥ ದೊಡ್ಡ ದೊಡ್ಡ ಚಾನಲಲ್ಲಿ ಎಲ್ಲೋ ಒಂದು ವೀಡಿಯೋದಲ್ಲಿ ನೋಡ್ತಾ ಇದ್ದವರು ಸಡನ್ಲಿ ನಮ್ಮ ಕಣ್ಮುಂದೆ ಬಂದಾಗ ನಂಬೋಕ್ಕೆ ಆಗಲ್ಲ ಕೆಲವೊಂದನ್ನು. ಸೊ ಹಂಗಾಗಿ ಈ ಇಂಟರ್ವ್ಯೂ ಯಾವ ಮಟ್ಟಕ್ಕೆ ತೊಗೊಂಡೋಗುತ್ತೆ ಗೊತ್ತಿಲ್ಲ. ಅವ್ರ ಚಾನಲಂತೂ ಸಿಕ್ಕಾಪಟ್ಟೆ ದೊಡ್ಡ ಚಾನಲ್ ಬಿಡಿ. ಸೊ ಅಂಥ ಚಾನಲ್ಲು ನನಗೆ ಮಾತಾಡ್ಸಿದ್ದು ಅಂತ ತುಂಬ ಖುಷಿಪಟ್ಟೆ ನಾನಂತೂ. ಇವಾಗ ನಿಮ್ಗೇನು ಅನಿಸ್ತಿದೆ ಅಂತ ನಂಗೆ ಗೊತ್ತಿಲ್ಲ. ಈ ವಿಡಿಯೋ ಆದಮೇಲೆ ಆಮೇಲೆ ಅವ್ರ ಚಾನಲಲ್ಲಿ ನನ್ನ ವೀಡಿಯೋ ಬಂದಾದಮೇಲೆ ಈಗ ಅವ್ರು ಬಂದು ನಾನು ಇಂಟರ್ವ್ಯೂ ಮಾಡಿದಾಗ ಖುಷಿನೂ ಪಟ್ಟೆ ಒಂದು ಕಡೆ. ನಿಮಗೆಲ್ಲ ಏನು ಅನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಹಾಕಿ. ಮತ್ತು ನಿಜ ನಂಬೋಕ್ಕೆ ಆಗಿಲ್ಲ ನನಗೆ ಅವ್ರು ಬರ್ತಾರೆ ಅಂತ. ಬಟ್ ಬಂದಾದಮೇಲೆ ಕನ್ಫರ್ಮ್ ಗೊತ್ತಾಯಿತು ನನಗೆ, ಅಬ್ಬಾ ಇವರು ಮಾತಾಡ್ಸಿದ್ರಾ ಅಂತ.